ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಇವತ್ತೊಂದು ಬೇರೆ ಸೆಟಪ್ ಜೊತೆ ಬರ್ತಾ ಇದ್ದೀನಿ. ಕಾರಣ ಊರಿನಲ್ಲಿ ಇಲ್ಲದೇ ಇರೋದ್ರಿಂದ. ಸೊ ಹೀಟ್ ಮ್ಯಾಪ್ ಅಂತ ನೋಡೋದಕ್ಕಾಗೋದಿಲ್ಲ. ಆದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ಹೀರೋ ಮೋಟರ್ ಕಾಪ್ ಅಂತ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರು ನಿಫ್ಟಿ 50ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸ್ತಾ ಇದೆ. ಓವರಾಲ್ ಇವತ್ತು ಮಾರ್ಕೆಟು ಒಂದು ಕರೆಕ್ಷನ್ನೇ ನೋಡ್ತಾ ಬರ್ತು. ಏಕೆಂದರೆ ನಾಳೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದೆ. ಇವತ್ತೊಂದು 155 ಪಾಯಿಂಟ್ಗಳು ಒಂದು ಕೆಳಗಡೆ ಕ್ಲೋಸಿಂಗ್ ಆಗಿದೆ. ನಿಫ್ಟಿ ಕೂಡ ಒಂದು 81 ಪಾಯಿಂಟ್ಗಳು ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 1% ಜಾಸ್ತಿ ಕರೆಕ್ಷನ್ ಆಗಿದೆ. ಯಾವ ಒಂದು ಇಂಡೆಕ್ಸು ಒಂದು ಆಲ್ ಟೈಮ್ ಹೈಯಲ್ಲಿದೆ, 56,000 ಹತ್ತಿರ ಇದೆ ಅಂತ ನಾವು ಮಾತಾಡ್ತಾ ಇದ್ವಿ. ಅದು ಈಗ 54,200ಕ್ಕೆ ಬಂದಿದೆ. ಸೊ ನೋಡೋಣ, ನಾಳೆ ಒಂದು ಇಂಟ್ರೆಸ್ಟಿಂಗ್ ದಿನ ಆಗಿರುತ್ತೆ. ನಾಳೆ ದೇಶಾದ್ಯಂತ ಒಂದು ಡಿಫೆನ್ಸ್ ಡ್ರಿಲ್ ಕೂಡ ನಡೀತಾ ಇದೆ ಅಲ್ವಾ, ಅದೆಲ್ಲದನ್ನು ಕವರ್ ಮಾಡ್ತಾ ಹೋಗೋಣಂತೆ. ಓವರಾಲ್ ಆಗಿ ಇವತ್ತು ನೋಡ್ತಾ ಬರೋದಾದ್ರೆ ನೋಡಿ, ನಿಫ್ಟಿನಲ್ಲಿ ಅಂತಲೇ ನಾವು ನೋಡ್ತಾ ಬರೋದಾದ್ರೆ ಈಗ ಸುಮಾರು ದಿನದಿಂದ ಇಲ್ಲಿ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಅಂತ ಕರಿಬೋದು. ಯಾಕೆಂದರೆ ಜೋರಾಗಿ ಮೇಲ್ಗಡೆ ಹೋಗಿತ್ತು. ಇಲ್ಲಿ ಒಂದು ಏನಾಗ್ತಾ ಇದೆ, ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗ್ತಾ ಇದೆ. ಸೊ ಈ ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ನ ಕರೆಕ್ಷನ್ ಬಂತು ಅಂತಂದರೆ ಈ ಒಳಗಡೆ ಇಲ್ಲಿ ಏನಿರುತ್ತಲ್ಲ, ಈ ಪಾಯಿಂಟಲ್ಲಿ ಏನು ಒಂದು ದೊಡ್ಡ ಮೂಮೆಂಟ್ ಬಂದಿತ್ತಲ್ಲ, ಅಷ್ಟೇ ದೊಡ್ಡ ಕರೆಕ್ಷನ್ ಬರುತ್ತೆ ಅಂತ ಹೇಳುತ್ತೆ ಥಿಯರಿ. ಸೊ ಅಂದರೆ ಅರ್ಥ ಏನು, 24,000 ತನಕ ಮಾರ್ಕೆಟು ಯಾವಾಗ ಬೇಕಾದರೂ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನೋಡೋಣ 24,000 ಮಾರ್ಕೆಟು ಟೆಸ್ಟ್ ಮಾಡುತ್ತಾ ಏನು ಕತೆ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ನಾಳೆ ನನಗಂತೂ ಮಾರ್ಕೆಟು ವೀಕ್ ಇದೆ ಅಂತಲೇ ಅನಿಸ್ತಾ ಇದೆ. ಸೊ 24,500ನ ಮಾರ್ಕೆಟು ರೆಸ್ಪೆಕ್ಟ್ ಮಾಡಿಲ್ಲ ಅನ್ನೋದು ಇಲ್ಲಿ ಕೂಡ ಮತ್ತೆ ಕಾಣಿಸ್ತಾ ಇದೆ. ಸೊ 24,500 ಝೋನಿಂದ ಮಾರ್ಕೆಟು ಕೆಳಗಡೆ ಬಂದಿರುವಂಥದ್ದು ಇವತ್ತು ನಮಗೆ ಒಂದು ವೀಕ್ನೆಸ್ನೇ ತೋರಿಸುತ್ತಲ್ವ ಇದು. ಯಾಕೆಂತಂದರೆ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗಿ 24,500 ರೆಸಿಸ್ಟೆನ್ಸ್ ಇಲ್ಲ ಅಂತ ಮಾಡಿರುವಂಥದ್ದು ನೋಡಿ. ನೆನ್ನೆ ಮೂಮೆಂಟ್ ಆಗಿರ್ಬೋದು, ಇವತ್ತು ಮೂಮೆಂಟ್ ಆಗಿರ್ಬೋದು, ಎರಡೂ ಕೂಡ ಒಂದು ಇಂಟರ್ನಲ್ ಕ್ಯಾಂಡಲೇ ಆಯಿತು. ಈ ಒಂದು ದೊಡ್ಡ ಒಂದು ಏನು ಒಂದು ಕ್ಯಾಂಡ್ಲು ಮಾಡಿತ್ತಲ್ಲ, ಈ ಕ್ಯಾಂಡ್ಲು, ಈ ಸ್ಪೆಸಿಫಿಕ್ ಕ್ಯಾಂಡ್ಲಿಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು. ಆದರೆ ನಾಳೆ ಈ ಝೋನ್ನ ಬಿಟ್ಟು ಕೊಡ್ತು ಅಂತಂದರೆ, ಅಂದರೆ ತಿರ್ಗಿ 24,200ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮಾರ್ಕೆಟು 24,000 ಬಂದು ಟಾರ್ಗೆಟು ಸೆಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನಾಳೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದೆ. ಸೊ ಸೆನ್ಸೆಕ್ಸ್ ಬಗ್ಗೆ ಹೇಳೋದೇ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಕೆಲವರು ಕೂಡ. ಹಾಗಾಗಿ ಸೆನ್ಸೆಕ್ಸ್ನ ನೋಡ್ತಾ ಹೋಗೋಣ ನಾಳೆ ಯಾವ ರೀತಿಯಾಗಿದೆ ಅಂತ ಚಾರ್ಟ್ಸಲ್ಲಿ. ಸೊ ಸೆನ್ಸೆಕ್ಸ್ ಆಪ್ಷನ್ ಚೇನು ನೋಡ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ತುಂಬ ಒಂದು ಒಳ್ಳೆ ರೀತಿಯಂಥ ಬಿಲ್ಟಪ್ ಆಗಿದೆ 80,500ರಲ್ಲಿ. ಅದ್ರ ಬಗ್ಗೆ ಮಾತಾಡೋಣ. ಬಟ್ ಸೆನ್ಸೆಕ್ಸ್ ನೋಡ್ತಾ ಬರೋದಾದ್ರೆ ನಿಮಗೆ 81,000ದಲ್ಲಿ ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇತ್ತು. ಈಗ ಈ ಲೆವೆಲಿಂದ ಅಂತ ನೀವು ನೋಡ್ತಾ ಬರೋದಾದ್ರೆ 81,000ದಲ್ಲಿ ಕ್ಲೀನಾಗಿ ಇಲ್ಲಿ ರೆಸಿಸ್ಟೆನ್ಸ್ ಇತ್ತಲ್ವ. ಈಗ ಆ ರೆಸಿಸ್ಟೆನ್ಸನ್ನು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋ ಥರ ಬರ್ತಾ ಇದೆ. ಇಲ್ಲಿ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಏನು ನಿಫ್ಟಿ ನೋಡಿದ್ವಿ ಆ ಥರ ಕಾಣಿಸಲಿಲ್ಲ ಅಂದ್ರೂ ಕೂಡ ಒಂದು ಅಪ್ವರ್ಡ್ ಒಂದು ಅಟೆಂಪ್ಟ್ನ ಮಾಡಿತ್ತು. ಅಲ್ಲಿಂದ ಒಂದು ರಿಜೆಕ್ಷನ್ ಬರ್ತಾ ಹೋಗ್ಬೋದು. ರಿಜೆಕ್ಷನ್ ಬಂದರೆ 80,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಝೋನ್ ಆಗ್ತಾ ಹೋಗುತ್ತೆ ನಾಳೆ ಸೆನ್ಸೆಕ್ಸ್ಗೆ. ನೋಡೋಣ ನಾಳೆ ಸೆನ್ಸೆಕ್ಸು 80,000ನ ಉಳಿಸ್ಕೊಳ್ತಾ ಏನು ಮಾಡ್ತಾ ಹೋಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಆಪ್ಷನ್ ಚೈನಲ್ಲಿ ಕ್ವಿಕ್ಕಾಗಿ ನೋಡ್ಕೊಂಬರೋದಾದರೆ ಒಂದು ನಿಮಿಷ ಆಪ್ಷನ್ ಚೇನಲ್ ನೋಡ್ಬೋಣ. ನೋಡಿ, ಸೆನ್ಸೆಕ್ಸಲ್ಲಿ 80,500 ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಸಿಕ್ಕಾಪಟ್ಟೆ ಜೋರಾಗಿ ಇವತ್ತು ದಿನ ಕ್ಲೋಸಿಂಗ್ ಆಗೋಷ್ಟೊತ್ತಿಗೆ ಇಲ್ಲಿ ಒಂದು ಬಿಲ್ಡಪ್ ಆಗಿದೆ ಅಲ್ವಾ. ಸೊ ಈ ಝೋನಲ್ಲಿ ನೀವು ನೋಡ್ತಾ ಬರೋದಾದರೆ ಆಲ್ಮೋಸ್ಟು 1.21 ಕೋಟಿಯಷ್ಟು ಒಂದು ಪುಟ್ OI ಬಿಲ್ಡಪ್ ಆಗಿದೆ. ಪುಟ್ OI ಬಿಲ್ಡಪ್ ಆಗಿದೆ ಅಂದರೆ ಅರ್ಥ ಏನು, ಅಲ್ಲಿ ಒಂದು ಸಪೋರ್ಟ್ನ ಬಿಲ್ಡಪ್ ಆಗಿದೆ ಅಂತ ತೋರಿಸ್ತಾ ಇದೆ ಮಾರ್ಕೆಟು. ಹಾಗಾದರೆ ನಾಳೆ ಒಂದು ಸೈಡ್ ವೇಸ್ ದಿನ ಆಗುತ್ತಾ ಅಂದರೆ ಈ 80,200ರಿಂದ ಈ 81,000 ಈ ಝೋನ್ ಏನಿತ್ತಲ್ಲ, ಇದರೊಳಗಡೆ ಉಳ್ಕೊಳ್ಳೋಂಥ ದಿನ ಆಗುತ್ತಾ ಅನ್ನೋದು ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವತ್ತಿನ ಲೋನ್ ಏನಾದ್ರು ಬಿಟ್ಕೊಡ್ತಾ ಹೋಯಿತು ಅಂತಂದರೆ ನಾವು 80,200 ಅಥವಾ 80,000 ಈ ಝೋನ್ಗೆ ಮಾರ್ಕೆಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಆ ಥರ ಆಗಲಿಲ್ಲ, ಮತ್ತೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಥವಾ ಇರೋದ್ರಲ್ಲೇ ಓಪನ್ ಆಯಿತು ಅಂತಂದರೆ ನಾಳೆ ಒಂದು ಸೈಡ್ ವೈಸ್ ದಿನಕ್ಕೂ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಸೆಕೆಂಡ್ ಹಾಫಿಗೆ ನಾನು ಸ್ವಲ್ಪ ಸೆಲ್ಲಿಂಗ್ ಕಡೆಗೆ ಇರ್ತೀನಿ. ಬಟ್ ಮೋರೋವರ್ ನಾಳೆ ಈ OI ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಮೇಲೆ ಸೆನ್ಸೆಕ್ಸಲ್ಲಿ ವಿಚಾರ ನಿಂತಿದೆ. ಬಟ್ ಸದ್ಯಕ್ಕೆ ಆ ಒಂದು ಅರ್ಜೆಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಾಳೆ ಎರಡು ಪಾಸಿಬಿಲಿಟಿ ಇದೆ. ಈ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪಲ್ಲೇ ಉಳಿತಾ ಹೋಗಬೇಕು, ಇಲ್ಲ ಈ ಝೋನ್ನ ಬಿಟ್ಕೊಡ್ತೀನಿ ಅನ್ನೋ ಥರ ಒಂದು ಇದ್ರ ಕೆಳಗಡೆ ಬಂದು ಮಾರ್ಕೆಟಲ್ಲಿ ಒಂದು ಕ್ಲೋಸಿಂಗ್ ಆಗ್ತಾ ಹೋಗಬೇಕು. ಆ ಥರ ಆಗಬೇಕು ಅಂದರೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಕೆಳಗಡೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಸೇಮ್ ಝೋನಲ್ಲಿ ಓಪನ್ ಆಯಿತು ಅಂದರೆ 80,200 80,000 ಈ ಝೋನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ನಾಳೆ ಸೆನ್ಸೆಕ್ಸು ನೋಡ್ತಾ ಹೋಗೋಣಂತೆ. ಸೊ ವಾಪಸ್ಸು ಟ್ರೇಡಿಂಗ್ ವ್ಯೂ ಬರ್ತಾ ಹೋಗೋದಾದರೆ, ಸೊ ಬ್ಯಾಂಕ್ ನಿಫ್ಟಿ ಯಾರಾದರೂ ನಾಳೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಜೋರಾಗಿ ಸೆಲ್ಲಿಂಗ್ ಬಂದಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿ ಏನೋ ಒಂದು ಕರೆಕ್ಷನ್ ಮಾಡಬೇಕಾಗಿತ್ತು, ಆ ಕರೆಕ್ಷನ್ ಮಾಡೋ ಥರ ಕಾಣಿಸ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್ ಇರಲಿಲ್ವಾ, ಇತ್ತು ನೋಡಿ. ಇಲ್ಲಿ ಒಂದು ಡೌನ್ವರ್ಡ್ ಚಾನಲ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಅಲ್ವಾ. ಎಲ್ಲಿ ತನಕ ಜಾಗ ಇದೆ, 53,000 ತನಕ ಜಾಗ ಇದೆ. ಯಾಕೆಂದರೆ ಮಾರುಬೋಜು ಕ್ಯಾಂಡಲ್ನ ಒಂದು ಬಾಟಮ್ ಅಂತ ಕೂಡ ಹಿಂದೆ ನಾವು ಮಾತಾಡಿದ್ವಿ. ಸೊ ಹಾಗಾಗಿ 53,000 ಝೋನ್ಗೆ ವಾಪಸ್ ಬಂತು ಅಂದ್ರೂ ಕೂಡ ಬ್ಯಾಂಕ್ ನಿಫ್ಟಿ ಅದು ಎಕ್ಸ್ಪೆಕ್ಟೆಡ್ ಕರೆಕ್ಷನ್ ಆಗಿರುತ್ತೆ. ಯಾಕೆಂದರೆ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಸಪೋರ್ಟ್ ಝೋನ್ ಇದೆ, ಜೊತೆಗೆ ಹಾಕೊಂಡಿರೋಂಥ ಟ್ರೆಂಡ್ ಲೈನ್ ಕೂಡ ಅಲ್ಲೇ ಬಂದು ಮೀಟ್ ಆಗ್ತಾ ಹೋಗುತ್ತೆ. ಸೊ 53,000 ತನಕ ಬರುತ್ತಾ ಏನು ಕತೆ ಅಂತ ನೋಡೋಣ. ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ರಿಸಲ್ಟ್ಸ್ ಇತ್ತು ಇವತ್ತು, ಬ್ಯಾಂಕ್ ಆಫ್ ಬರೋಡಾ ಅದರಲ್ಲೆಲ್ಲ ವೀಕ್ ಸೆಂಟಿಮೆಂಟ್ ಬಂದಿರ್ಬೋದು. ಆ ಕಾರಣದಿಂದಾಗಿ ಬ್ಯಾಂಕ್ ನಿಫ್ಟಿ ಸ್ಟ್ರಗಲ್ ಆಗ್ತಾ ಇರ್ಬೋದು. ಸೊ ಮಾರ್ಕೆಟ್ ಸ್ಟ್ರಗಲ್ ಆಗ್ತಾ ಇದೆ ಅಂದರೆ ಯಾವ್ದು ಚೆನ್ನಾಗಿರುತ್ತೆ, ಅದು ನಮ್ಮ ಗೋಲ್ಡ್ ಚೆನ್ನಾಗಿರುತ್ತೆ. ಆದರೆ ಅದಕ್ಕಿಂತ ಮುಂಚೆ ವಿಕ್ಸ್ ಒಂದ್ಸಲ ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ಚಾನಲಲ್ಲಿ ವೀಡಿಯೋ ಇದೆ. ಯಾರಾದರೂ ಮೊನ್ನೆ ಕಮೆಂಟ್ ಮಾಡಿ ಕೇಳಿದ್ರಿ ಎಲ್ಲಿ ನೋಡೋದು, ಇಂಡಿಯಾ ವಿಕ್ಸ್ನ ಎಲ್ಲಿ ನೋಡೋದು. ಅದೇ ರೀತಿಯಾಗಿ ಈಗ ಸ್ಟಾಕ್ ಆಪ್ಷನ್ಗಳಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ ಕೆಲವರು, ಎಕ್ಸ್ಪೈರಿ ಯಾವತ್ತಿರುತ್ತೆ ಅಂತ ಹೇಗೆ ತಿಳ್ಕೊಳೋದು ಅಂತ. ಒಂದು ಸೆನ್ಸೆಕ್ಸು ಬೆಸ್ಟ್ ಆಗಿರುತ್ತೆ ಸರ್. ಸೆನ್ಸೆಕ್ಸಲ್ಲಿ ಅಂದರೆ ಸೆನ್ಸಿಬಲಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಯಾವತ್ತಿನ
ಎಕ್ಸ್ಪೈರಿ ಇದೆ ಏನು ಕತೆ ಅಂತ. ಯೂಶಲಿ ಸ್ಟಾಕ್ ಆಪ್ಷನ್ಸ್ಗಳಲ್ಲಿ ತಿಂಗಳ ಕೊನೆಯ ಗುರುವಾರನೇ ಸ್ಟಾಕ್ ಆಪ್ಷನ್ನ ಎಕ್ಸ್ಪೈರಿ ಆಗಿರುತ್ತೆ. ಅಂದರೆ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಯಾವತ್ತಿರುತ್ತೋ ಅವತ್ತೇ ಸ್ಟಾಕ್ಗಳದ್ದು ಎಲ್ಲದರದ್ದು ಕೂಡ ಯಾವುದೇ ಫಂಡ್ ಎಲಿಜಿಬಲ್ ಇದೆಯೋ ಅದರದ್ದು ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಕೆಲವೊಂದು ಸಲ ಗುರುವಾರ ರಜಾ ಬಂದಿದ್ದಂಥ ಸಂದರ್ಭದಲ್ಲಿ ಹಿಂದಿನ ದಿನನೇ ಅಂದರೆ ಬುಧವಾರನೇ ಮಾಡ್ತಾ ಹೋಗ್ತಾರೆ. ಬಟ್ ಯೂಶಲಿ ತಿಂಗಳ ಕೊನೆಯ ಗುರುವಾರನೇ ಸ್ಟಾಕ್ ಆಪ್ಷನ್ಗಳ ಎಕ್ಸ್ಪೈರಿ ಆಗಿರುತ್ತೆ. ಸೊ ನೋಡ್ತಾ ಬರೋದಾದರೆ ನಿಮಗೆ ಇಂಡಿಯಾ ವಿಕ್ಸು ಈ ನೋಡಿ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ ಅನಿಸ್ತಾ ಇದ್ರೂ ನಾವು ಕಂಫರ್ಟಬಲ್ ಆಗಿ 14 ಝೋನ್ಗಿಂತ ಕೆಳಗಡೆ ಕ್ಲೋಸಿಂಗ್ ಆಗೋ ತನಕ ನಾವು ಸಿ ಕಡೆ ಅಥವಾ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಫೋಮೋ ಬಂದಿರುತ್ತೆ, ಅಯ್ಯೋ ಮಾರ್ಕೆಟ್ 2000 ಪಾಯಿಂಟ್ ರ್ಯಾಲಿ ಆಗೋಯ್ತು, ನಾನು ಇನ್ನೂ ಕೆಳಗಡೆ ಬೀಳುತ್ತೆ ಅಂತ ಬೈ ಮಾಡೋಣ ಅನ್ಕೊಂಡಿದ್ದೆ ಅಂತ ಕೆಲವರಿಗೆ ಬಂದಿರ್ಬೋದು. ಆದರೆ ಅರ್ಜೆಂಟ್ ಮಾಡ್ಕೊಳೋದು ಬೇಡ ಅಂತ ನಾವು ಮಾತಾಡಿದ್ವಿ. ಬಿಕಾಸ್ ನೋಡಿ ಈ ಝೋನಲ್ಲಿ 14 ಝೋನಲ್ಲಿ ವಾಪಸ್ ಮಾರ್ಕೆಟ್ ಇವಾಗ ಏನಾಗ್ತಾ ಇದೆ 20 ಹತ್ತತ್ರಕ್ಕೆ ಹೋಗ್ತಾ ಇದೆ. ವಿಕ್ಸ್ ಕೆಳಗಡೆ ಬರೋ ತನಕ ಮಾರ್ಕೆಟು ಸುಲಭವಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ವಿಕ್ಸ್ ಮೇಲೆ ಹೋಗ್ತಾ ಇದೆ ಅಂತಂದರೆ ನಾವು ಸೆಲ್ ಮಾಡೋದ್ರ ಕಡೆಗೇ ಯೋಚನೆ ಮಾಡಬೇಕು. ಇನ್ಫ್ಯಾಕ್ಟ್ ಏನಾದರೂ ವಿಕ್ಸ್ ಏನಾದ್ರು ಜೋರಾಗಿ ಸ್ಪೈಕ್ ಆಯಿತು ಅಂತಂದರೆ ಪಿ ಬಯರ್ಸಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಬಟ್ ನೀವು ನೋಡಿಕೊಂಡು ಪ್ರೀಮಿಯಮು ತುಂಬ ಊದ್ಕೊಂಡಿದೆಯಾ ಏನು ಕತೆ, ಅದರಲ್ಲಿ ಥೀಟಾ ವ್ಯಾಲ್ಯೂನೇ ಜಾಸ್ತಿ ಇದೆಯಾ ಅಥವಾ ಐ ವಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂಚೂರು ಅಲ್ಲೇ ನಿಂತ್ಕೊಂತು ಮಾರ್ಕೆಟು ಅಥವಾ ವಾಪಸ್ ಏನಾದರೂ ರಿಕವರಿ ಆಗೋಯಿತು ಅಂತಂದರೆ ದೊಡ್ಡ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಲ್ಲದೆ ಗೋಲ್ಡನ್ನು ಅಂತ ನೋಡ್ಕೊಂಬರೋದಾದರೆ ನೋಡಿ ಗೋಲ್ಡ್ ಈಗ ಮಾರ್ಕೆಟು ಸ್ಟ್ರಗಲ್ ಆಗ್ತಾ ಇದೆ ಅಂದರೆ ಅಫ್ಕೋರ್ಸ್ ಗೋಲ್ಡ್ ಮೇಲೆ ಹೋಗಿರುತ್ತೆ. ಇಂಡಿಯಾದಲ್ಲಿ ಗೋಲ್ಡ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಿ ತಿರ್ಗಾ ಈಗ 96,000 97,000ಕ್ಕೆ ವಾಪಸ್ಸು ಗೋಲ್ಡ್ ಹೋಯಿತು. 92,000 ಫಸ್ಟ್ ಚೆಕ್ ಪಾಯಿಂಟ್ ಅಂತ ಮಾತಾಡಿದ್ವಿ. ಫಸ್ಟ್ ಚೆಕ್ ಪಾಯಿಂಟಿಗೆ ಬಂದಿತ್ತು. ಅಲ್ಲಿಂದ ಕೆಳಗಡೆ ಬಂದರೆ ನಾವು 88,000 86,000 ಈ ಝೋನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ಕೊಂಡಿದ್ವಿ. ಆದರೆ ಗೋಲ್ಡು ಬೀಳ್ತಾ ಇಲ್ಲ. ಗೋಲ್ಡು ಮತ್ತೆ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ ಇದು ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ತಿರ್ಗಾ ಈ ಅಟೆಂಪ್ಟ್ ಮಾಡಿ ಇಲ್ಲಿಂದ ಹೋಗಿ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬರುತ್ತಾ ಅಥವಾ ಇಲ್ಲಿಂದ ಈಗ ಒಂದು ಕರೆಕ್ಷನ್ ಆಗಿದೆ, ಇಲ್ಲಿ ಒಂದು ಬೌನ್ಸ್ ಆಗಿ ಇನ್ನೂ ಮತ್ತೆ ಒಂದು ಹೊಸ ಆಲ್ ಟೈಮ್ ಹೈನ ಮಾಡೋಕ್ಕೆ ಹೋಗುತ್ತಾ ಅನ್ನೋದು ಗೋಲ್ಡು ತುಂಬ ಆಶ್ಚರ್ಯಕರವಾಗಿದೆ. ಇಲ್ಲಿ ಮಾಡ್ತಾ ಇರೋಂಥ ಪ್ಯಾಟರ್ನ್ ನೋಡೋದಾದರೆ ಇದು ತುಂಬ ಸ್ಟ್ರಾಂಗ್ ಆಗಿ ಹೋಗೋ ಥರ ಕಾಣಿಸ್ತಾ ಇದೆ. ಇವತ್ತಿನ ದಿನ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ನೋಡೋಣ. 1,10,000 ಮಾರ್ಕನ್ನು ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರುತ್ತಾ ಅಥವಾ ಇಲ್ಲಿಂದ ಮೇಲ್ಗಡೆ ಹೋಗುತ್ತಾ ಅನ್ನೋದು ನಾಳೆ ನಾಡಿದ್ದಾಗೆ ಡಿಸೈಡ್ ಆಗ್ತಾ ಹೋಗುತ್ತೆ ಗೋಲ್ಡಲ್ಲಿ. ಸೊ ಇದಲ್ದಲೇ ಅಂತ ನಾವು ನ್ಯೂಸ್ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು ಅಂತ ಬರೋದಾದರೆ ನೋಡಿ ಇವಾಗ ಒಂದಿಷ್ಟು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ನ್ಯೂಸ್ನ ಅಂತ ನಾನು ಅಬ್ಸರ್ವ್ ಮಾಡಿರೋದು. 244 ಸಿವಿಲ್ ಡಿಫೆನ್ಸ್ ಡಿಸ್ಟ್ರಿಕ್ಟ್ಸ್ ಅಂತ ಐಡೆಂಟಿಫೈ ಮಾಡಿದಾರಲ್ಲ ಅಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ಅಂತ ಹೇಳೋದಾದರೆ ಬೆಂಗಳೂರು ಸಿಟಿ ಜೊತೆಗೆ ಉತ್ತರ ಕನ್ನಡದಲ್ಲಿ ಮತ್ತು ರಾಯಚೂರಲ್ಲಿ ಈ 3 ಜಾಗದಲ್ಲಿ ನಡೀತಾ ಹೋಗುತ್ತಲ್ವ ನಾಳೆ ಏನು ಫೈರ್ ಡ್ರಿಲ್ ಅನ್ನೋದು. ಇದ್ರ ಜೊತೆಗೆ ಟ್ರಂಪ್ ಅವರು ಏನೋ ಒಂದು ಹಾಲಿವುಡ್ ಮೂವೀಸಿಗೆ ಇವಾಗ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ, ಬೇರೆ ದೇಶದ ಮೂವಿಗಳೇ ಬಂದ್ಬಿಟ್ಟು ಇಲ್ಲಿ ಅದರದ್ದೇ ಒಂದು ಪ್ರಾಬಲ್ಯ ಜಾಸ್ತಿ ಆಗಿದೆ ಅಂತ ಹೇಳಿ ಫಾರಿನ್ ಮೂವೀಸ್ ಮೇಲೂ ಕೂಡ ನಾನು ಇವಾಗ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರು. ಅದನ್ನ ಸದ್ಯಕ್ಕೆ ಪಾಸ್ ಮಾಡುತ್ತೆ ಅಂತ ವೈಟ್ ಹೌಸಿಂದ ಅದ್ರ ಬಗ್ಗೆ ಬಂದಿದೆ. ನೋಡಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಎಲ್ಲ ಕಡೆನೂ ಟ್ಯಾರಿಫನ್ನು ಜಾಸ್ತಿ ಮಾಡೋಣ ಅಂತ ನೋಡ್ತಾ ಇದ್ದಾರೆ. ಜೊತೆಗೆ ಬೈಬ್ಯಾಕ್ಗಳು ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟ್ ಅಕ್ಟೋಬರ್ಗಳಿಂದ ತುಂಬ ಕಮ್ಮಿ ಆಗಿದೆ. 2 ಕಂಪ್ನಿಗಳು ಬೈಬ್ಯಾಕ್ನ ಅನೌನ್ಸ್ ಮಾಡಿರುವಂಥದ್ದು ಲಾಸ್ಟ್ ಅಕ್ಟೋಬರಿಂದ ಇಲ್ಲಿ ತನಕ ನೋಡೋದಾದರೆ. ಇದು ಯಾಕೆ ಈ ರೀತಿ ಆಯಿತು ಅಂತಂದರೆ ಡಿವಿಡೆಂಡು ನಿಮಗೆ ಗೊತ್ತಿದೆ. ಡಿವಿಡೆಂಡ್ ಅಂತ ಕಂಪನಿ ಅನೌನ್ಸ್ ಮಾಡಿದ್ರೆ ಅದರ ಟ್ಯಾಕ್ಸೇಷನ್ನು ಶೇರ್ ಹೋಲ್ಡರ್ಸ್ ಮೇಲೆ ಹಾಕ್ತಾರೆ. ಅಂದರೆ 5,000 ತನಕ ಡಿವಿಡೆಂಡ್ ಇದ್ದರೆ ಏನು ಟ್ಯಾಕ್ಸ್ ಕಟ್ ಮಾಡ್ಕೊಂಡಿದ್ದಿಲ್ಲ ಕಂಪ್ನಿಗಳು. 5,000ಕ್ಕಿಂತ ಹೆಚ್ಚಿನ ಡಿವಿಡೆಂಡ್ ನೀವೇನಾದ್ರು ಒಂದು ಕಂಪ್ನಿನ ತೊಗೊಳ್ತಾ ಇದ್ದೀರಾ ಅಂದರೆ ನಿಮಗೆ TDS ಕಟ್ಟಾಗೇ ನಿಮಗೆ ಡಿವಿಡೆಂಡು ಕ್ರೆಡಿಟ್ ಆಗ್ತಾ ಹೋಗುತ್ತಲ್ವಾ. ಇದೇ ರೂಲ್ಸನ್ನು ಬೈಬ್ಯಾಕಿಗೂ ಕೂಡ ಲಾಸ್ಟ್ ಅಕ್ಟೋಬರಲ್ಲಿ ಜಾರಿ ಮಾಡಲಾಯಿತು. ಇದರಿಂದ ಏನಾಗ್ತಾ ಹೋಗುತ್ತೆ, ಯಾರ್ಯಾರು ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಇರ್ತಾರಲ್ಲ, ತುಂಬ ದೊಡ್ಡ ಸ್ಟೇಕನ್ನು ಹೊಂದಿರುವಂಥವ್ರು, ಇವರೆಲ್ಲ ಏನು ಮಾಡ್ತಾರೆ, ಬೈಬ್ಯಾಕ್ ಅನ್ನೋದು ಒಂದು ಎಕ್ಸಸೈಸು ಅವರಿಗೆ ಲಾಭ ಮಾಡ್ಕೊಳಕ್ಕೆ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ವೋಟಿಂಗ್ ರೈಟ್ಸ್ ಇರುತ್ತೆ. ಆ ರೀತಿಗೂ ಕೂಡ ಸುಮಾರು ಕಂಪ್ನಿಗಳು ಮಾಡ್ತಾ ಇದ್ವು. ಕ್ವಾರ್ಟರ್ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋಕ್ಕಿಂತ ಮುಂಚೆ ಅವರೇ ಅವ್ರ ಕಂಪ್ನಿ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಬಿಡೋದು. ಅಂದರೆ ಇದು ಅದು ನ್ಯೂಸ್ ಹೊರಗಡೆ ಬಂದರೆ ತುಂಬ ಒಂದು ಮೇಲ್ಗಡೆ ಹೋಗುತ್ತೆ ಅಂತ ಸಾಧ್ಯತೆ ಇದೆ ಅಂತ ಗೊತ್ತಿದ್ದರೆ ಅವರೇ ಬೈಬ್ಯಾಕ್ನ ಅನೌನ್ಸ್ ಮಾಡಿ ತೊಗೊಳೋಂಥದ್ದು. ಸುಮಾರು ಕಂಪ್ನಿಗಳು ಈ ಥರ ಮಾಡೋದು ನೋಡಿದ್ದೀರಾ. ಈಗ ಅದನ್ನ ಮಾಡೋವಂಥದ್ದು ಕಮ್ಮಿ ಆಗಿದೆ. ಅಕ್ಟೋಬರಿಂದ 2 ಕಂಪ್ನಿಗಳು ಬೈಬ್ಯಾಕ್ ಅನೌನ್ಸ್ ಮಾಡೋದು ಯಾಕೆ ಅಂತಂದರೆ ಇದಕ್ಕೂ ಕೂಡ ಟ್ಯಾಕ್ಸೇಷನ್ ಇವಾಗ ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ನೇ ಭರಿಸಬೇಕಾಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಎಷ್ಟು ಬಂದರೆ ಏನು ಟ್ಯಾಕ್ಸ್ ಏನು ಕತೆ ಅಂತ. ಮೊದಲು ಆ ರೀತಿ ಇರಲಿಲ್ಲ, ಬೈಬ್ಯಾಕ್ ಟ್ಯಾಕ್ಸ್ ಇದರಿಂದ ಹೊರಗಡೆ ಇತ್ತು, ಕಂಪನಿ ಮೇಲಿತ್ತು. ಆದರೆ ಈಗ ಶೇರ್ ಹೋಲ್ಡರ್ ಮೇಲೇ ಅದು ಟ್ಯಾಕ್ಸೇಷನ್ ಬೀಳ್ತಾ ಹೋಗುತ್ತೆ. ಸೊ ಕ್ರೆಡಿಟ್ ಆಗಬೇಕಾದ್ರೆ ನಿಮಗೆ TDS ಕಟ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಮಹೇಂದ್ರ ಆ್ಯಂಡ್ ಮಹೇಂದ್ರದ್ದು ರಿಸಲ್ಟ್ಸ್ ಬಂದಿತ್ತು. ಅವರಿಗೆ SUV ಮತ್ತು ಟ್ರ್ಯಾಕ್ಟರು ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ Q4 ಅಂತ ರಿಸಲ್ಟ್ಸ್ ಬಂದಿತ್ತು. ಅದನ್ನ ನೀವು ಫಾಲೋ ಮಾಡಿರ್ಬೋದು. ಜೊತೆಗೆ ರಿಟೇಲ್ ಡೇಟಾ ಏಪ್ರಿಲಲ್ಲಿ 2 ವೀಲರ್ ಸೇಲ್ಸ್ ಆಗಿರ್ಬೋದು, 4 ವೀಲರ್ ಸೇಲ್ಸ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಚೇತರಿಕೆ ಕಂಡಿದೆ. ಒಂದು 3% ರೈಸ್ ಆಗಿದೆ ಅಂತ ಸುದ್ದಿ ಬಂದಿದೆ. ಇದು ಒಂದು ಪಾಸಿಟಿವ್ ನ್ಯೂಸು. ಯಾಕೆಂತಂದರೆ ಸುಮಾರು ಸ್ಟ್ರಗಲ್ ಆಗ್ತಾ ಹೋಗ್ತಾ ಇತ್ತಲ್ವ, ಯಾಕೆಂದರೆ ರಿಟೇಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮೇ ಮಾಡಿರಲಿಲ್ಲ. ಅದೇ ರೀತಿಯಾಗಿ ಈಗ ಮೇ ತಿಂಗಳಿಗೂ ಕೂಡ ಇದು ಒಂದು ಪಾಸಿಟಿವಿಟಿನ ತರ್ಬೋದು ಅಂತ ಅನಲೈಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದಾನಿ ಪವರಿಗೆ ಬಾಂಗ್ಲಾದೇಶದಿಂದ ಒಂದು ಎಲೆಕ್ಟ್ರಿಸಿಟಿ ಪವರ್ ರಿಲೇಟೆಡು ಒಂದು 7,500 ಕೋಟಿ ಅವ್ರದ್ದೇನು ಡ್ಯೂ ಇತ್ತು ಅದು ವಾಪಸ್ ಬರುತ್ತೆ ಅಂತ ಒಂದು ಸುದ್ದಿ ಬಂದಿದೆ. ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗ್ಬೋದು ಅದಾನಿ ಪವರಿಗೆ. ಜೊತೆಗೆ ನಾವು ನೋಡ್ತಾ ಬರೋದಾದರೆ ಯಾವ ರೀತಿಯಾಗಿ ಅಂತ ಇವತ್ತಿನ ಅರ್ನಿಂಗ್ಸ್ ಕ್ಯಾಲೆಂಡರ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಇದುವರೆಗೂ 4,700 ಕಂಪ್ನಿಯಲ್ಲಿ ಒಂದು 470 ಕಂಪ್ನಿಗಳು Q4 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಒಂದು ನೆಟ್ ಪ್ರಾಫಿಟ್ ಅಂತ ನೋಡೋದಾದರೆ ಒಂದು 9% ಇವಾಗ ನೆಟ್ ಪ್ರಾಫಿಟ್ಟು ಇನ್ಕ್ರೀಸ್ ಆಗಿರುವಂಥದ್ದೇ ಸುದ್ದಿ ಬಂದಿದೆ. ಈಗ ತುಂಬ ಆ್ಯಡ್ ಆಗೋಯ್ತು ಇದ್ರದ್ದು, ನಾನು ಲಾಗಿನ್ ಆಗಿಲ್ಲ ನಂದು, ಹಾಗಾಗಿ ತುಂಬ ಆ್ಯಡ್ ಬರ್ತಾ ಇದೆ. ಸೊ ಈಗ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಅಂದರೆ ಟ್ರೇಡಿಂಗ್ ಸೆಕ್ಟರ್ ಅಂತ. ಟ್ರೇಡಿಂಗ್ ಅಂದರೆ ನಾವು ನೀವು ಮಾಡೋಂಥದ್ದಲ್ಲ, ಟ್ರೇಡಿಂಗಲ್ಲಿ ಸುಮಾರು ಬರ್ತಾ ಹೋಗುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿ ಕೂಡ ನೋಡ್ಬೋದು ಟ್ರೇಡಿಂಗ್ ಸೆಕ್ಟರಲ್ಲಿ ಯಾವ್ದು ಬರ್ತಾ ಹೋಗುತ್ತೆ ಅಂತ. ಸೊ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಇದೆಲ್ಲ ಬೇರೆ ಬೇರೆ ಸೆಕ್ಟರ್.
ಅದೇ ರೀತಿಯಾಗಿ ಟ್ರೇಡಿಂಗ್ ಸೆಕ್ಟರ್ಗೂ ಕೂಡ ಇದೆ. ಟ್ರೇಡಿಂಗ್ ಸೆಕ್ಟ್ರಲ್ಲಿ ಯಾವ ಕಂಪ್ನಿಗಳು ಬರುತ್ತೆ ಅಂತ ನೀವು ನೋಡ್ಬೋದು. ಅದೇ ರೀತಿಯಾಗಿ ಲಾಜಿಸ್ಟಿಕ್ಸು ಟಾಪ್ ವೀಕ್ ಸೆಕ್ಟರ್ ಅಂತ ಆಗಿದೆ ಬಿಕಾಸ್ ಆಫ್ ಕ್ರೂಡು ಮತ್ತೊಂದು ಎಲ್ಲ ಇಂಪ್ಯಾಕ್ಟ್ ಆಗಿರೋದ್ರಿಂದ. ಸೊ ನಾನು ಅದೇ ರೀತಿಯಾಗಿ ಓವರಾಲ್ ರೀಸೆಂಟಾಗಿ ಬಂದಿದ್ದಂಥ ಅರ್ನಿಂಗ್ಸ್ನ ತೋರಿಸ್ಬೇಕಾಗಿತ್ತು ನಿಮಗೆ ನಿನ್ನೆ ಆಗಿರುವಂಥದ್ದು. ಸೊ ನಿನ್ನೆ ಆಗಿರುವಂಥದ್ದು ನೋಡ್ತಾ ಹೋದರೆ ಬ್ಯಾಂಕ್ ಆಫ್ ಬರೋಡಾ ಅದರಲ್ಲೆಲ್ಲ ತುಂಬ ದೊಡ್ಡ ರೀತಿಯಾದಂಥ ಕರೆಕ್ಷನ್ ಆಗಿತ್ತು. ಒಂದು ನಿಮಿಷ ಹಿಂದಕ್ಕೆ ಹೋಗ್ತೀನಿ ನಾನು. ಅರ್ನಿಂಗ್ಸ್ ಪೇಜಿಗೆ ಬರೋಣ. ನೋಡಿ ಇಲ್ಲಿ 6th ಮೇನಲ್ಲಿ ಅನೌನ್ಸ್ ಮಾಡಿರುವಂಥ ವೀಡಿಯೋಗಳು ಅಂತ ನೋಡೋದಾದರೆ ಅನೌನ್ಸ್ ಮಾಡಿರುವಂಥ ರಿಸಲ್ಟ್ಸ್ಗಳಂತ ನೋಡೋದಾದರೆ ಪಾಲಿಕ್ಯಾಬು ರಿಸಲ್ಟ್ಸ್ ಬಂದಿತ್ತು, ಗೋಡ್ರೇಜ್ ಕನ್ಸ್ಯೂಮರ್ ರಿಸಲ್ಟ್ ಬಂದಿತ್ತು. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ 10% ಕರೆಕ್ಷನ್ ಆಗಿದೆ. CG ಪವರು, ಹಿಂದೂಸ್ತಾನ್ ಪೆಟ್ರೋಲಿಯಮು, ಅದೇ ರೀತಿಯಾಗಿ ಪೇಟಿಎಮ್ಮಲ್ಲಿ 6% ಕರೆಕ್ಷನ್ ಆಗಿದೆ. ಪಿರಮಲ್ ಎಂಟರ್ಪ್ರೈಸಸಲ್ಲಿ ಕರೆಕ್ಷನ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಇವತ್ತು ಜೋರಾಗಿ ಬಿದ್ದಿತ್ತು. ಜೊತೆಗೆ ಮಹಾನಗರ್ ಗ್ಯಾಸ್ ರಿಲೇಟೆಡ್ ಕಂಪ್ನಿಯಲ್ಲಿ ಕರೆಕ್ಷನ್ ಆಗಿದೆ. ಸೊ ಇವತ್ತು ಯಾವ್ಯಾವ ಕಂಪ್ನಿಗಳು ಅನೌನ್ಸ್ ಆಗಿತ್ತು ಅದರೆಲ್ಲ ಸುಮಾರು ನೆಗೆಟಿವೇ ಬಂದಿದೆ. ಬಟ್ ಓವರಾಲ್ ಸ್ಟಿಲ್ ನಾವು ನೋಡೋದಾದರೆ Q4ಅಲ್ಲಿ ಈ ಕ್ವಾರ್ಟರಲ್ಲಿ 261 ಕಂಪ್ನಿಗಳು ಪಾಸಿಟಿವ್ನ ಅನೌನ್ಸ್ ಮಾಡಿದ್ದಾರೆ. ನಾಳೆ ನೋಡ್ತಾ ಬರೋದಾದರೆ ಕೋಲ್ ಇಂಡಿಯಾ, ಡಾಬರು, ಅಪೋಲೋ, ಹುಡ್ಕೋ, MRF, ಯುನೈಟೆಡ್ ಬ್ರೆವರೀಸು, ಇದರಲ್ಲೆಲ್ಲ ವೋಲ್ಟಾಸು, ಬ್ಲೂ ಸ್ಟಾರ್ AC ಕಂಪ್ನಿಗಳದ್ದು ಇದರದ್ದೆಲ್ಲ ನಾಳೆ ರಿಸಲ್ಟ್ಸ್ ಇದೆ. ಸೊ ಈ ಕಂಪ್ನಿಗಳಲ್ಲಿ ನಾಳೆ, ಜೊತೆಗೆ ನೀವಾಪುಪ್ಪ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿನ ನೋಡಿ ಇವತ್ತು ಆಲ್ರೆಡಿ 7% ಕರೆಕ್ಷನ್ ಆಗೋಗಿದೆ. ಕ್ಷಮಿಸಿ, ಇದು ಲಾಗಿನ್ ಆಗಬೇಕಾಗಿತ್ತು, ನಾನು ತುಂಬ ಆ್ಯಡ್ ಬರ್ತಾ ಇದೆ. ಬಟ್ ನಾನೇನು ಹೇಳಕ್ಕೆ ಹೋಗಿತ್ತು ಅದು ನಾನು ನಿಮಗೆ ಹೇಳಿದ್ದೀನಿ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ವೀಕ್ ಆಗಿದೆ, ಜೊತೆಗೆ ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ಸ್ ಇದೆ, ಮಲ್ಟಿಪಲ್ ಸೆಕ್ಟರಲ್ಲಿ ರಿಸಲ್ಟ್ಸ್ ಇದೆ. ಹಾಗಾಗಿ ಸೆನ್ಸೆಕ್ಸ್ ಆಪ್ಷನ್ ಚೈನು ಒಂದು ಸೈಡ್ ವೇಸ್ ಆಗ್ಬೋದು ಅಂತ ಹೇಳ್ತಾ ಇದೆ. ಆದರೆ ಬ್ಯಾಂಕ್ ನಿಫ್ಟಿ ಒಂದು ಡೌನ್ವರ್ಡ್ ಚಾನಲಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ನಿಫ್ಟಿ ಒಂದೇ ಝೋನ್ನ ಮೇಂಟೈನ್ ಮಾಡಿದೆ. ನೋಡೋಣ, ನಾಳೆ ಒಂದು ಇಂಟ್ರೆಸ್ಟಿಂಗ್ ದಿನ ಆಗಿರ್ಬೋದು. ಆ್ಯಸ್ ಯೂಶುವಲ್ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯತೆ ಕಡಿಮೆ ಇದೆ, ವಿಕ್ಸ್ ಜಾಸ್ತಿ ಇರೋ ತನಕ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.